ಹಾಯ್ ನಮಸ್ಕಾರ ಎಲ್ರಿಗೂ. ನೀವು ನೋಡ್ತಾ ಇದ್ದೀರಾ ಧ್ರುವರಿಯಾನ. ನಾನು ವರಲಕ್ಷ್ಮಿ ದಯಾನಂದ್. ಸ್ನೇಹಿತರೆ, ಈ ಒಂದು ವಿಡಿಯೋನ ನೋಡ್ತಾ ಇದ್ದೀರಾ, ಇದು ಪಾಪುಗೆ ಮುಡಿ ಶಾಸ್ತ್ರ ಮಾಡೋಕ್ಕಿಂತ ಮುಂಚೆ ಮಾಡಿರೋದು. ಕನ್ಫ್ಯೂಸ್ ಆಗಬೇಡಿ, ಇದೇನು ಮುಡಿ ಮಾಡಾಯಿತು ಮತ್ತೆ ಎಲ್ಲಿಂದ ಬಂತು ಕೂದಲು ಅಂತ. ಇದನ್ನು ಮುಂಚೆ ಹಾಕಬೇಕಾಗಿತ್ತು, ಬಟ್ ನಾನು ಆ ವಿಡಿಯೋಗೆ ತುಂಬ ಡಿಮ್ಯಾಂಡ್ ಇದ್ದಿದ್ದರಿಂದ ಸ್ವಲ್ಪ ಬೇಗ ಅದು ಹಾಕಬೇಕಾಯಿತು. ಸೊ ಈ ಒಂದು ವಿಡಿಯೋದಲ್ಲಿ ನಾನು ಫಾರ್ ದಿ ಫಸ್ಟ್ ಟೈಮ್ ನನ್ನ ಮಗನಿಗೆ ಒಂದು ಹುಡುಗಿ ರೂಪನ ಕೊಡಬೇಕು ಅಂತ ಟ್ರೈ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಾಗಿ ಹೇಳಬೇಕಂದ್ರೆ ನನಗೆ ಯಾವುದೇ ಥರದ ಆಸೆ ಆಕಾಂಕ್ಷೆ ಅಥವಾ ಮಾಡಲೇಬೇಕು ಅನ್ನೋ ಇಚ್ಛೆಯಿಂದ ನಾನೇನು ಇದು ಮಾಡ್ತಾ ಇರೋದಲ್ಲ. ಬಟ್ ಯಾವತ್ತೂ ಒಂದಿನ ಫ್ಯೂಚರಲ್ಲಿ ನನ್ನ ಮಗ ಹೀಗಿದ್ನಲ್ಲ, ಆವಾಗ ನಾನು ಒಂದು ಟ್ರೈ ಮಾಡ್ಬೋದಾಗಿತ್ತು, ಹಿಂಗೆ ಮಾಡಿದರೆ ಚೆನ್ನಾಗಿರ್ತಿತ್ತಾ ಅಂತ ನನಗೆ ಒಂದು ರಿಗ್ರೆಟ್ ಇರಬಾರ್ದು ಅನ್ನೋ ಒಂದೇ ಕಾರಣಕ್ಕೆ ನಾನು ಈ ಒಂದು ಟ್ರಾನ್ಸಿಷನ್ ಮಾಡ್ತಾ ಒಂದು ಟ್ರೈನ ಕೊಡ್ತಾಯಿದ್ದೀನಿ. ಅದು ಬಿಟ್ಟರೆ ನನಗೆ ಈ ಥರ ಹುಡುಗಿ ರೂಪದಲ್ಲೆಲ್ಲ ನೋಡಬೇಕು ಮಾಡಬೇಕು ಅನ್ನೋ ಆಸೆ ಖಂಡಿತ ಇರಲಿಲ್ಲ. ಬಟ್ ಆದರೆ ಮುಂದೊಂದಿನ ಯೋಚನೆ ಬರಬಾರ್ದು ಅನ್ನೋ ಒಂದೇ ಕಾರಣಕ್ಕೆ ಮಾಡ್ತಾಯಿದ್ದೀನಿ. ಮೊದಲಾಗಿ ಅವನ್ನ ನಾನಿಲ್ಲಿ ಸ್ನಾನ ಮಾಡಿಸ್ಕೊಂಡು ಬಂದು ತಲೆ ಎಲ್ಲ ಒರೆಸಿ ಫ್ರೆಶ್ ಆಗಿ ಆ ಬಟ್ಟೆ ಹಾಕ್ತಾಯಿದ್ದೀನಿ. ಆ ಬಟ್ಟೆನ ಅವನಿಗೊಂಥರ ಇರಿಟೇಷನ್ ಆಗ್ತಿತ್ತು, ಅದು ಬೇಡ ಅನ್ನಂಗೆ ಆಗ್ತಿತ್ತು. ಅದು ಎಲ್ಲದಕ್ಕಿಂತ ಹೆಚ್ಚಾಗಿ ಅವನು ಮಲ್ಕೊಳ್ಳೋ ಹೊತ್ತಾಗಿಬಿಟ್ಟಿತ್ತು. ಇದು ಎಲ್ಲ ತಾಯಂದಿರು ಫೇಸ್ ಮಾಡೋ ಅಂಥದ್ದೇ. ಎಲ್ಲರೂ ಇದಕ್ಕೆ ನನಗಂತೂ ರಿಲೇಟ್ ಆಗ್ತೀರಾ, ಮಕ್ಕಳಿರೋರಂತೂ. ಆಮೇಲೆ ಮೋಸ್ಟ್ ಆಫ್ ದಿ ಟೈಮ್ ಎಲ್ಲರೂ ಹೇಳ್ತಾರೆ ಮಲಗಿರೋ ಮಗುಗೆ ಅಲಂಕಾರ ಮಾಡಬಾರ್ದು ಅಂತ. ಮೇ ಬಿ ಅದಕ್ಕೆ ರೀಸನ್ ಸಾಕಷ್ಟು ಇರಬಹುದು. ಆದರೆ ಕೆಲವೊಂದು ಸರ್ತಿ ಆಲ್ಮೋಸ್ಟ್ ಎಲ್ಲ ತಾಯಂದಿರು ಯಾವುದಾದ್ರೂ ಒಂದು ಸಿಚುಯೇಷನ್ನಲ್ಲಿ ಇಂಥ ಒಂದು ಸ್ಥಿತಿಗೆ ಬಂದಿರ್ತಾರೆ. ಅಂದರೆ ಎಲ್ಲೋ ಹೊರಗಡೆ ಹೋಗಬೇಕಾಗಿರುತ್ತೆ, ಇಲ್ಲ ಎಮರ್ಜೆನ್ಸಿ ಇರುತ್ತೆ, ಇಲ್ಲ ರೆಡಿ ಮಾಡಲೇಬೇಕಾಗಿರುತ್ತೆ. ಅಂಥ ಟೈಮಲ್ಲಿ ಮಕ್ಕಳು ನಿದ್ದೆ ಮಾಡಿಬಿಡ್ತವೆ. ಅಂಥ ಟೈಮಲ್ಲಿ ಏನೂ ಮಾಡೋದಕ್ಕಾಗಲ್ಲ. ಬಟ್ ಹಾಗೆ ಮಾಡಬಾರ್ದು ಅಂತಾರೆ. ಇಲ್ಲೂ ಕೂಡ ನಾನು ಯಾವುದೇ ಇಂಟೆನ್ಷನ್ ಇಟ್ಕೊಂಡು ಮಾಡ್ತಾಯಿಲ್ಲ. ಬಟ್ ಅವ್ನು ಸ್ವಲ್ಪ ದೊಡ್ಡವನು ಆಗಿರೋದ್ರಿಂದ ತುಂಬ ತೊಂದರೆ ಕೊಡೋ ಚಾನ್ಸಸ್ಸು, ಮತ್ತು ಏನೂ ಬೇಡ ಅನ್ನೋದು, ಮತ್ತು ನಾನು ಅಂದ್ಕೊಂಡಂಗೆ ಮಾಡೋಕ್ಕಾಗದಿರೋಂಗೆ ಆಗಿಬಿಡುತ್ತೆ ಅಂತ ನಾನು ಅವ್ನು ಮಲ್ಕೊಳ್ತಾ ಇದ್ದಾಗ ನಾನು ತಡೀತಾ ಇಲ್ಲ. ಮಲ್ಕೊಂಡಾದ್ಮೇಲೆ ಅಲಂಕಾರ ಮಾಡೋಣ ಅಂತ ಅನ್ಕೋತಾ ಇದ್ದೆ. ಹಾಗೆ ಅವನಿಗೆ ನಿದ್ದೆ ಬಂದುಬಿಡ್ತು. ಅವನು ಕೂಡ ನಿದ್ದೆನ ಮಾಡಿಬಿಟ್ಟ. ಇದಾದ ನಂತರ ನಾನು ಅವನಿಗೆ ಬರೀ ಒಂದು ಟಾಪ್ ಏನು ಹಾಕಿದ್ದೆ ಮೇಲ್ಗಡೆ. ನಂತರ ಫೇಸ್ದು ಎಲ್ಲ ಮುಗಿಸ್ಕೊಂಬಿಡೋಣ, ಆಮೇಲೆ ಲಾಸ್ಟಲ್ಲಿ ಬೇಕಾದರೆ ಆ ಲಂಗ ಇರುತ್ತಲ್ಲ ಅದು ಹಾಕ್ಕೊಳ್ಳೋಣ ಅಂತ ಅಂದ್ಕೊಬಿಟ್ಟು ಫಸ್ಟ್ ಅವನ್ನ ಮಲಗಿಸ್ಕೊಂಬಿಟ್ಟೆ. ಮತ್ತು ರೆಗ್ಯುಲರಾಗಿ ಅವ್ನಿಗೆ ಯಾವ್ದು ಫೇಸ್ ಕ್ರೀಮ್ನ ನಾನು ಬಳಸ್ತೀನೋ ಅದನ್ನು ಹಚ್ಕೋತಾ ಇದ್ದೀನಿ. ನನಗೆ ತುಂಬ ಗ್ರ್ಯಾಂಡಾಗಿ ಜಿಗಿ ಎಲ್ಲ ಮಾಡಬೇಕು ಅನ್ನೋದು ಯಾವುದೇ ಉದ್ದೇಶ ಇರಲಿಲ್ಲ. ಬಟ್ ಕೂದಲಿದೆಯಲ್ಲ, ಕೂದಲಿರೋದ್ರಿಂದ ಹುಡುಗಿ ಹಾಕ್ಕೊಂಡ್ರೆ ಹೆಂಗಿರ್ತಾನೆ ಅಂತ ಒಂದು ನೋಡಬೇಕು ಅಂತ. ಕೂದಲು ಇಷ್ಟು ಉದ್ದ ಮತ್ತೆ ಕೂದಲಿನ ಯಾವತ್ತೂ ಬಿಡಲ್ವಲ್ಲ, ಅದಕ್ಕೋಸ್ಕರ. ಸೊ ನೆಕ್ಸ್ಟ್ ನಾನಿಲ್ಲಿ ಕ್ರೀಮ್ ಹಚ್ಕೊಂಡ್ಮೇಲೆ ನಾನು ಯೂಶ್ವಲಿ ಪೌಡರ್ನೆಲ್ಲ ನಾನು ತುಂಬ ಮಗುವಿಂದನೂ ನಾನು ಜಾಸ್ತಿ ಎಂತಕ್ಕೂ ಬಳಸೋದೇ ಇಲ್ಲ ಅವನಿಗೆ. ಸೊ ಪೌಡ್ರನ್ನೆಲ್ಲ ಏನು ಹಚ್ಕೋತಿಲ್ಲ. ಕ್ರೀಮ್ ಆದಮೇಲೆ ಡೈರೆಕ್ಟ್ ನಾನು ಐಬ್ರೋ ಫಿಲ್ಲಿಂಗ್ ಮಾಡ್ಕೋತಾ ಇದ್ದೀನಿ. ಐಬ್ರೋ ಅವನಿಗೆ ತುಂಬ ಚೆನ್ನಾಗಿದೆ, ಶೇಪೆಲ್ಲ ಡಾರ್ಕು ಒಂದು ಹುಡುಗನಿಗೆ ಎಷ್ಟು ಬೇಕೋ ಅಷ್ಟು ಆಗೋಷ್ಟು ಅವನಿಗಿದೆ. ಬಟ್ ಇಲ್ಲಿ ಸ್ವಲ್ಪ ಜಾಸ್ತಿ ಹೈಲೈಟ್ ಆಗಲಿ ಅನ್ನೋ ಕಾರಣಕ್ಕೋಸ್ಕರ ನಾನು ಐಬ್ರೋ ಫಿಲ್ ಮಾಡ್ಕೋತಾ ಇದ್ದೀನಿ. ನಂತರ ಲೈನರ್ನ ತೊಗೊಂಡು ನಾನು ಫುಲ್ ಕಂಪ್ಲೀಟ್ ಕಣ್ಣಿಗೆ ಮೇಲೆಲ್ಲ ಹಾಕೋದೆಲ್ಲ ಮಾಡ್ತಾಯಿಲ್ಲ, ಜಸ್ಟ್ ಎಡ್ಜ್ಗೆ ಆ ಲೈನ್ನ ಒಂದು ಗೀಚ್ಕೊತಿದ್ದೀನಿ. ಅದೊಂದು ಶಾರ್ಪ್ನೆಸ್ ಕಾಣಲಿ ಅನ್ನೋ ಕಾರಣಕ್ಕಷ್ಟೇ. ಫುಲ್ಲೆಲ್ಲ ಹಾಕೋದು ನನಗೆ ಇಷ್ಟ ಇರಲಿಲ್ಲ. ಆ್ಯಂಡ್ ಅದು ತುಂಬ ಕೆಮಿಕಲ್ ಕೂಡ ಆಗಿರ್ತವೆ. ಯಾವುದೇ ಕಾಸ್ಮೆಟಿಕ್ಕು ಕೆಮಿಕಲ್ ಫ್ರೀ ಅಥವಾ ಕಮ್ಮಿ ಇದೆ ಅಂದರೂ ಕೂಡ ಅದೆಲ್ಲ ಸಾಧ್ಯನೇ ಇರೋಲ್ಲ, ಎಲ್ಲದರಲ್ಲೂ ಇರೋವಂಥದ್ದೇ. ಸೊ ಆದಷ್ಟು ನಾನು ಅದನ್ನೆಲ್ಲ ಆದಷ್ಟು ಅವಾಯ್ಡ್ ಮಾಡಿ ಎಷ್ಟು ಕಮ್ಮಿ ಮಾಡ್ಕೋಬೇಕೋ ಅಷ್ಟು ಕಮ್ಮಿ ಮಾಡ್ಕೊಂಡು ಯೂಸ್ ಮಾಡ್ತಿದ್ದೀನಿ. ಆ್ಯಂಡ್ ನಾನಿಲ್ಲಿ ಲಿಪ್ಸ್ಟಿಕ್ನ ಫಿಲ್ ಮಾಡ್ತಾಯಿದ್ದೀನಿ ಅವ್ನ ಲಿಪ್ಸ್ಗೆ. ನನಗೆ ಇದನ್ನು ನೋಡ್ತಾನೆ ಏನೋ ಒಂಥರ ಖುಷಿ ಮತ್ತು ಏನೋ ಒಂದು ಡಿಫ್ರೆನ್ಸ್ ನೋಡ್ದಂಗೆ ಫೀಲ್ ಆಗ್ತಿತ್ತು. ನೆಕ್ಸ್ಟ್ ಒಂದು ದೃಷ್ಟಿ ಬೊಟ್ಟನ್ನು ಇಟ್ಕೊಂಬಿಟ್ಟೆ. ನನಗೆ ಇವಾಗ ತಲೆ ಬಾಚೋದೇ ದೊಡ್ಡ ಸಮಸ್ಯೆಯಾಗಿ ಕಾಡ್ತಾ ಇದ್ದಿದ್ದು. ಆಮೇಲೆ ನಾನು ಲ್ಯಾಶಸನ್ನು ಹಚ್ಕೊಂಡೆ, ಅಂದರೆ ಕೈಗೆ ಹಚ್ಕೊಂಡು ಲೈನರ್ ಏನಿರುತ್ತೋ ಅದನ್ನು ಕೈಗೆ ಹಚ್ಕೊಂಡು ಜಸ್ಟ್ ಲ್ಯಾಶಸ್ಗೆ ಈ ಮಸ್ಕಾರ ಹಾಕೋಕ್ಕಾಗಲ್ವಲ್ಲ, ಆ ಕಾರಣಕ್ಕೋಸ್ಕರ ಕೈಯಲ್ಲೇ ಲ್ಯಾಶಸ್ನ ಹಾಗೆ ಮೇಲಕ್ಕೆ ಸ್ವಲ್ಪ ಇದು ಮಾಡ್ಕೊಂಡು. ಆ್ಯಕ್ಚುಲಿ ಅವನಿಗೆ ಲ್ಯಾಶಸ್ ತುಂಬ ಚೆನ್ನಾಗಿದೆ, ಉದ್ದಕ್ಕೆ ಮತ್ತು ಸ್ವಲ್ಪ ಬೆಂಡಾಗಿರೋ ಹಾಗೆಲ್ಲ ತುಂಬಾ ಚೆನ್ನಾಗಿದೆ. ನೆಕ್ಸ್ಟ್ ನೋಡಿ, ಇಲ್ಲಿ ಸ್ಟಿಕ್ಕರ್ ಇಟ್ಮೇಲೆ ಅಂತೂ ಕಳೆ ಬೇರೆಯೇ ಆಗಿಬಿಡ್ತು. ಅದಾದಮೇಲೆ ಕಣ್ಣಿಗೆ ಮತ್ತು ಚೀಕ್ಸ್ಗೆ ಸ್ವಲ್ಪ ರೆಡ್ ಲಿಪ್ಸ್ಟಿಕ್ನ ಲೈಟಾಗಿ ಸುಮ್ಮನೆ ಟಚ್ ಕೊಡ್ತಾಯಿದ್ದೆ, ಆ ಪಿಂಕಿಶ್ನೆಸ್ ಕಾಣಲಿ ಅನ್ನೋ ಕಾರಣಕ್ಕೋಸ್ಕರ. ಅದಾದಮೇಲೆ ಸ್ವಲ್ಪ ಹೈಲೈಟರ್ನ ತೊಗೊಂಡು ಮೂಗಿಗೆ ಮತ್ತು ಅವ್ನ ಚೀಕ್ಸ್ಗೆ ಮತ್ತು ಗಲ್ಲಕ್ಕೆ ಮತ್ತು ಹಣೆ ಮೇಲೆಲ್ಲ ಸ್ವಲ್ಪ ಲೈಟಾಗಿ ಹೈಲೈಟ್ ಮಾಡ್ಕೋತಾ ಇದ್ದೀನಿ ನಾನಿಲ್ಲಿ. ಮೂಗು ಸ್ವಲ್ಪ ದಪ್ಪಕ್ಕಿರೋದ್ರಿಂದ ಸ್ವಲ್ಪ ಶಾರ್ಪಾಗಿ ಕಾಣಲಿ ಅನ್ನೋ ಕಾರಣಕ್ಕೋಸ್ಕರ ಮೂಗು ಮೇಲೂ ಕೂಡ ಸ್ವಲ್ಪ ಶಾರ್ಪಾಗಿ ಕಾಣೋಕ್ಕೋಸ್ಕರ ಹೈಲೈಟರ್ನ ಹಚ್ಕೋತಾ ಇದ್ದೀನಿ.
ನೆಕ್ಸ್ಟು ನನಗಿದ್ದಿದ್ದಂತಹ ಬಿಗ್ ಚಾಲೆಂಜ್ ಏನೇ ಅವ್ನ ಹೇರ್ ಡ್ರೆಸ್ಸಿಂಗು ಅಥವಾ ಹೇರ್ ಸ್ಟೈಲ್ ಮಾಡೋ ಅಂಥದ್ದು. ಇದಕ್ಕೆ ನಾನು ಒಬ್ಳು ಕೈಲಿ ಆಗಲ್ಲ ಅಂತ ನಂಗೆ ಗೊತ್ತಿತ್ತು. ಸೊ ನಾನಿಲ್ಲಿ ನಮ್ಮ ಅಮ್ಮನ ಸಹಾಯ ತೊಗೊಳ್ತಾ ಇದ್ದೀನಿ. ಸಾಗರ್ ಜಡೆ ಥರ, ಅಂದರೆ ಸ್ಟೆಪ್ ಜಡೆ ಅಂತ ಹೇಳೋಕ್ಕಾಗಲ್ಲ, ಇದು ಸಾಗರ್ ಜಡೆ. ನಮ್ಮ ಕಡೆ ಎಲ್ಲ ಸಾಗರ್ ಜಡೆ ಅಂತಲೇ ಹೇಳ್ತೀವಿ. ಒಂದೊಂದು ಸ್ಟೆಪ್ಗೂ ಎಳೆ ತೊಗೊಂಡು ಮಧ್ಯದ ಕೂದಲನ್ನು ಎಣ್ಕೊತಾ ಬರೋ ಅಂಥದ್ದು. ಸಾಗರ್ ಜಡೆ ಹಾಕ್ಕೊಂಡು ಅದಕ್ಕೆ ಪುಟಾಣಿದು ಒಂದು 10 ಇಂಚಷ್ಟು ಉದ್ದ ಇರೋ ಒಂದು ಚೌಲಿ ಇತ್ತು ನಮ್ಮ ಹತ್ರ. ಅದನ್ನೇ ಇಲ್ಲಿ ಬಳಸ್ಕೊತಾ ಇದ್ದೀವಿ. ವೆಯ್ಟು ಇರಬಾರ್ದು, ಇರಿಟೇಷನ್ ಕೂಡ ಆಗಬಾರ್ದು ಅನ್ನೋ ಕಾರಣಕ್ಕೆ. ಅಷ್ಟೊತ್ತಿಗಾಗಲೇ ಕರೆಂಟ್ ಹೊರ್ಟೋಗ್ಬಿಟ್ಟಿತ್ತು. ಸೆಕೆ ಅಂತೂ ಬೆಂಗಳೂರಲ್ಲಿ ತಡೆಯೋಕ್ಕೆ ಆಗ್ತಾಯಿರಲಿಲ್ಲ. ಮಂಗಳೂರಿಗೂ ಬೆಂಗಳೂರಿಗೂ ಡಿಫ್ರೆನ್ಸೇ ಅನ್ನಿಸ್ತಿರ್ಲಿಲ್ಲ. ಫ್ಯಾನ್ ಇಲ್ಲದೆ ಅಂತೂ ಇರೋಕ್ಕೆ ಆಗ್ತಿರ್ಲಿಲ್ಲ. ಸೊ ಹಾಗೆ ಕಷ್ಟಪಟ್ಕೊಂಡು ಗಾಳಿನೂ ಬೀಸ್ಕೊಂಡು ಹೇಗೋ ನಮ್ಮಮ್ಮನೂ ಅವನಿಗೆ ಹೇರ್ ಸ್ಟೈಲಿಂಗ್ ಎಲ್ಲ ಮಾಡಿದ್ರು. ನನಗಂತೂ ಕೈಯೂ ನೋವು ಬರ್ತಿತ್ತು. ಆಮೇಲೆ ಅವನಿಗೂ ಮಲಗಿದಾನಲ್ವ, ಕತ್ತು ನೋವು ಬರಬಾರ್ದು ಅನ್ನೋದು ಒಂದಿತ್ತು. ಸೊ ಆದಷ್ಟು ಅವನಿಗೆ ತುಂಬ ತೊಂದರೆ ಆಗದಿರೋ ಮಟ್ಟಿಗೆ ನೋಡಿಕೊಂಡು ಜಡೆನ ಬಾಚ್ಕೊಂಡ್ವಿ. ಫೈನಲಿ ಒಂದು ಸಾಗರ್ ಜಡೆ ಲುಕ್ಕು ಬಂತು. ತುಂಬ ತೆಳ್ಳಗೆ ಬೇರೆ ಇತ್ತು ಅವ್ನ ಕೂದಲು. ಅದರಲ್ಲಿ ಮೇಲ್ಗಡೆ ಒಂದು ರಬ್ಬರ್ ಹಾಕ್ಕೊಂಡು ಮತ್ತೆ ಅದನ್ನು ಕೆಳಗಡೆ ಹೇಳ್ಕೊಂಡು ಮತ್ತೆ ಇನ್ನೊಂದು ರಬ್ಬರ್ನ ನಮ್ಮಮ್ಮ ಹಾಕ್ಕೊತಾರೆ. ಯಪ್ಪ, ಇದೆಲ್ಲ ನೋಡಿದಾಗ ದಿನಾ ಒಂದು ಹೆಣ್ಮಗುಗೆ ರೆಡಿ ಮಾಡಬೇಕಾದ್ರೆ ಅಮ್ಮಂದರು ಎಷ್ಟು ಟೈಮ್ ತೊಗೋತಾರಲ್ಲ. ನಿಜವಾಗ್ಲೂ ಹೆಣ್ಮಕ್ಳು ತಾಯಂದರು ತುಂಬ ಗ್ರೇಟ್ ಅನ್ನಿಸ್ತಾರೆ. ಬಟ್ ನಂಗೆ ತುಂಬ ಇಷ್ಟ. ನನಗೇನಾದ್ರು ಹೆಣ್ಮಗು ಇದ್ದಿದ್ರೆ ಅದ್ರ ಕಥೆನೇ ಬೇರೆ ಇರ್ತಿತ್ತು. ಅಂದರೆ ನಾನು ಸ್ವಲ್ಪ ಇದೆಲ್ಲ ಇಷ್ಟ ಆಗುತ್ತೆ ನಂಗೆ ರೆಡಿ ಮಾಡೋದಕ್ಕೆ. ಹಾಗಾಗಿ ಸೊ ಫೈನಲಿ ನೋಡಿ ಈ ಥರ ಹೂವು ಅಂತೂ ಜಾತ್ರೆ ಮಾಡಾಕಿದ್ರು. ಆ್ಯಕ್ಚುಲಿ ಚೆನ್ನಾಗಿ ಹಾಕಿದ್ರು. ಅವನು ಅದೆಲ್ಲ ಇಟ್ಕೊಳ್ಳೋಕ್ಕಾಗದೆ ಹೆಂಗಂದ್ರೆ ಹಂಗೆ ಮಾಡ್ಕೊಂಬಿಟ್ಟು ಅದು ಹೆಂಗೋ ಹೋಗಿ ಜಾತ್ರೆ ಆಗೋಯ್ತು. ಇಟ್ಸ್ ಓಕೆ. ನಮ್ಗೆ ಜಸ್ಟ್ ಹುಡುಗಿ ಥರ ಕಾಣೋಕ್ಕೋಸ್ಕರ ಮಾಡ್ತಾ ಇರೋದಲ್ವ, ಅಷ್ಟು ಪರ್ಫೆಕ್ಟಾಗಿರಬೇಕು ಅನ್ನೋದೇನಿರಲಿಲ್ಲ. ಸೊ ಏನೇನೆಲ್ಲ ಇದ್ದರೆ ಹೆಣ್ಮಕ್ಳ ಥರ ಚೆನ್ನಾಗಿ ಕಾಣ್ತಾರೋ ಹಾಗೆ. ಆ ಓಲೆಯಿಂದನೂ ನೀವು ಅಬ್ಸರ್ವ್ ಮಾಡಿದ್ರೆ ಆ ಓಲೆ ಕೂಡ ಉದ್ದುದು ಸ್ಟಿಕ್ಕರ್ ಬರುತ್ತಲ್ಲ, ಅದನ್ನು ಇಟ್ಟಿರೋದು. ಆಮೇಲೆ ಹಣೆಗೂ ಕೂಡ ಚೆನ್ನಾಗಿ ಕಾಣಲಿ ಅಂತ ದಪ್ಪ ಸ್ಟಿಕ್ಕರ್ ಇಟ್ಟಿರೋದು, ಮೂಗುಗೂ ನತ್ತು ಥರದ್ದು ಸ್ಟಿಕ್ಕರ್ ಇಟ್ಟಿರೋದು. ಅದೆಲ್ಲ ತುಂಬ ಹೈಲೈಟಾಗಿ ತುಂಬ ಚೆನ್ನಾಗಿ ಕಾಣ್ತಾ ಇತ್ತು. ಆ್ಯಂಡು ನನಗೆ ಈ ಜಡೆದೇ ಸ್ವಲ್ಪ ಮಿಸ್ ಹೊಡೆದ್ಬಿಡ್ತು. ಬಟ್ ಏನೂ ಮಾಡೋಕ್ಕಾಗಲ್ಲ. ಏನೋ ಒಂದು ಫೈನಲಿ ಮಾಡಬೇಕಾಯ್ತು, ಮಾಡಾಯಿತು. ಇಷ್ಟಪಟ್ಟು ಮಾಡಿದ್ದೀವಿ, ಇಷ್ಟಪಡಬೇಕು ಅಷ್ಟೇ. ಸೊ ಇದಿಷ್ಟ ಆಗಿತ್ತು ಇವತ್ತಿನ ವಿಡಿಯೋ. ಈ ಒಂದು ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಮುಂದಿನ ಮತ್ತೊಂದು ವಿಡಿಯೋ ಜೊತೆಗೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನಗ್ನಗ್ತಾ ಇರಿ. ಕನ್ನಡಿಗರಾದ ನಾವು ಕನ್ನಡವನ್ನು ಹೆಚ್ಚು ಹೆಚ್ಚು ಪ್ರೀತಿಸೋಣ ಅಂತ ಹೇಳ್ತಾ ನಮಸ್ಕಾರ.